ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಪ್ರತಿದಿನವೂ ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಹಾಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕೃಷ್ಣ ಪರಮಾತ್ಮನ ವಚನಾಮೃತಗಳು ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನಮಗೆ ಮತ್ತಷ್ಟು ಬೆಂಬಲವನ್ನ ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧ ಅಂದರೆ ತಾಳ್ಮೆ, ಅತ್ಯಂತ ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ ಅದು ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ಅದು ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸಿಗುವಂಥದ್ದು. ಇಂಥವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನೀನು ಚಿಗುರುವೆ ಎಂದು ತಿಳಿದಾಗ ಜನ ನಿನ್ನನ್ನ ಜಿಗುಟುವುದಕ್ಕೆ ಪ್ರಯತ್ನಿಸುತ್ತಾರೆ. ಅವರನ್ನ ಎದುರಿಸಿ ನೀನು ಮರವಾಗಿ ನಿಲ್ಲು. ಅವರೇ ನಿನ್ನ ನೆರಳನ್ನ ಬಯಸಿ ಒಂದಲ್ಲ ಒಂದು ದಿನ ನಿನ್ನ ಬಳಿಗೆ ಬಂದೇ ಬರುತ್ತಾರೆ. ಬೆಳೆಯುವವರನ್ನ ಕಂಡರೆ ಯಾರಿಗೂ ಕೂಡ ಆಗುವುದಿಲ್ಲ. ಹಾಗಾಗಿ ನಾವು ಬೆಳೆಯುವುದನ್ನ ಮೊದಲು ನೋಡಬೇಕು. ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಇದು ಒಳಿತೆ ಆಗಲಿ ಕೆಡುಕೆ ಆಗಲಿ ನಾವು ಯಾರಿಗೂ ಕೂಡ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹಣೆ ಬರಹದಲ್ಲಿ ಏನು ಇರುತ್ತದೆಯೋ ಅದೇ ನಡೆಯುವುದು. ಯಾರು ಕುತಂತ್ರವನ್ನ ಮಾಡುತ್ತಾರೆಯೋ ಅವರಿಗೆ ಕುತಂತ್ರವನ್ನ ಮಾಡುವಂತಹ ಜನರನ್ನ ದೇವರು ಅವರ ಜೀವನದಲ್ಲಿ ಸೃಷ್ಟಿ ಮಾಡಿರುತ್ತಾನೆ. ಸಂಬಂಧಗಳು ಗರ್ಭದ ಗುಡಿಯಲ್ಲಿನ ದೇವರ ಮೂರ್ತಿಯಂತೆ. ಗರ್ಭಗುಡಿಯ ಚಿಕ್ಕ ಬಾಗಿಲನ್ನ ಬಗ್ಗಿ ನಡೆದು ಒಳ ಪ್ರವೇಶಿಸಿದಾಗಲೇ ಆ ದೇವರ ಮೂರ್ತಿಯನ್ನ ಸ್ಪರ್ಶಿಸಿ ಅನುಭವಿಸಲು ಸಾಧ್ಯವಾಗುವುದು. ಹಾಗೆಯೇ ಸಂಬಂಧಗಳ ಪ್ರೀತಿ, ವಿಶ್ವಾಸ, ಕಾಳಜಿ ಸಿಗಬೇಕಾದರೆ ತುಸು ಬಾಗಲೇಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಂದೇ ನಡೆಯಬೇಕು ಎನ್ನುವುದೇ ಆದರೆ ಅಲ್ಲಿ ಏನೂ ಕೂಡ ಸಾಧ್ಯವಾಗುವುದಿಲ್ಲ. ಕೆಲವು ವೇಳೆ ನಾವು ಬಾಗಬೇಕಾಗುತ್ತದೆ, ಕೆಲವು ವೇಳೆ ನಾವು ಎಲ್ಲವನ್ನ ಹಿಮ್ಮೆಟ್ಟಿಸಿ ನಡೆಯಬೇಕಾಗುತ್ತದೆ. ಏಕೆಂದರೆ ಈ ಬದುಕಿನ ಪಯಣ ಎನ್ನುವುದೇ ಅನಿರೀಕ್ಷಿತವಾದದ್ದು. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟಂತಹ ಸುತ್ತಿಗೆಯಾಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಕೂಡ ಹಾಗೆ ಉಳಿದು ಬಿಡುತ್ತಾರೆ. ನೋವನ್ನ ಉಂಡವರು ಜ್ಞಾನಿಗಳಾಗಿ ಜೀವನದಲ್ಲಿ ಉತ್ತಮ ರೀತಿಯ ಬದುಕನ್ನ ಕಟ್ಟಿಕೊಳ್ಳುತ್ತಾರೆ. ನೋವು ಕೊಟ್ಟವರ ಬಗ್ಗೆ ಯೋಚನೆಯನ್ನ ಮಾಡಬೇಡಿ. ಜೀವನ ಅನ್ನುವುದು ಯಾವಾಗ, ಹೇಗೆ, ಯಾವ ರೀತಿಯ ತಿರುಳುಗಳು ಬರುತ್ತವೆ ಎನ್ನುವುದು ಹೇಳುವುದಕ್ಕೆ ಅಸಾಧ್ಯ. ಇಂದು ನಿಮಗೆ ಕಷ್ಟ ಅನಿಸಬಹುದು, ಕಷ್ಟವೇ ಬಂದಿರಬಹುದು. ಆದರೆ ನಾಳೆಯ ದಿವಸವೂ ಕೂಡ ಹಾಗೆ ಇರುತ್ತದೆ ಎನ್ನುವುದನ್ನು ಯಾರು ಊಹೆ ಮಾಡುವುದಕ್ಕೂ ಸಾಧ್ಯವೇ ಇಲ್ಲ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ಯಾವುದೇ ಕಾರಣಕ್ಕೂ ದೂರುವುದಕ್ಕೆ ಹೋಗಬೇಡ ಮನುಜ. ಸ್ವಲ್ಪ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು ಅಲ್ಲವೇ? ಹಾಗಾಗಿ ಆ ದಾರಿ ಯಾವುದು ಎನ್ನುವುದನ್ನು ಕಂಡುಕೋ. ಆ ದಾರಿಯಲ್ಲಿ ಮುಂದುವರಿ. ಉಳಿದಿರುವುದನ್ನ ಆ ದೇವರೇ ನೋಡಿಕೊಳ್ಳುತ್ತಾನೆ. ಒಂದು ದಿನ ಸೊಕ್ಕಿದವನು ಸೂಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉಳಿದವರು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಈ ನಿಯಮ ಎನ್ನುವುದು ಎಲ್ಲರಿಗೂ ಒಂದೇ. ಹಾಗಾಗಿ ಈ ನಿಯಮದಲ್ಲಿ ನೀವು ಜೀವನವನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ಳುತ್ತೀರಾ ಎನ್ನುವುದು ತುಂಬಾನೇ ಮುಖ್ಯವಾದದ್ದು. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮ ಇರುತ್ತದೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲು ಆಗದೇ ಇರುವಂತಹ ನೋವುಗಳು ಇರುತ್ತವೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸನ್ನ ಕಂಡು ಕೇಡು ಬಯಸುವಂತಹ ಶತ್ರುಗಳು ನಾವು ಆಗಲೇಬಾರದು. ಎಲ್ಲವೂ ತಾತ್ಕಾಲಿಕ. ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಸಂಬಂಧಗಳು ಬದಲಾಗುತ್ತವೆ. ನೀವು ಒಬ್ಬರನ್ನ ಮಾತ್ರ ನಂಬಬಹುದು, ಕೃಷ್ಣ ಪರಮಾತ್ಮ. ಇವನು ಮಾತ್ರ ನಿಮ್ಮ ಎಲ್ಲ ನೋವುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವುದಕ್ಕೆ ಸಾಧ್ಯವಾಗುವುದು. ಕೃಷ್ಣ ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ.
ಕೃಷ್ಣನನ್ನ ನಂಬಿ ಕೃಷ್ಣನ ಆರಾಧನೆಯನ್ನ ಮಾಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಂದಿಸಿ ನಿಂದಿಸಿ ಒಬ್ಬರನ್ನ ಎಷ್ಟು ಬೇಕಾದರೂ ಕೂಡ ನಿಂದಿಸಿ, ಸತ್ಯವನ್ನ ತಿಳಿದು ನಿಂದಿಸಬೇಕು. ಆದರೆ ನೀನು ನಿಂದಿಸಿರುವುದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿಂದಲೇ ನೀನು ಸರ್ವನಾಶ ಆಗುವೆ. ಇದು ಕಟ್ಟಿಟ್ಟ ಬುದ್ಧಿ. ಇದನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರಿಗಾದರೂ ನಿಂದಿಸುವ ಮೊದಲು ಅದು ಸತ್ಯವಾಗಿ ಇದ್ದಾವೆಯೋ ಅಥವಾ ಸುಳ್ಳೋ ಎನ್ನುವುದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅಸಲಿಗೆ ನಿಂದಿಸುವುದೇ ಅಪರಾಧ. ಅದನ್ನ ದೇವರೇ ನೋಡಿಕೊಳ್ಳುತ್ತಾನೆ. ನೀವು ಯಾರಿಗೂ ಕೂಡ ಏನನ್ನ ಬಗೆಯದೆ ನಿಮ್ಮ ಪಾಡಿಗೆ ನೀವು ಇರುವುದೇ ಒಳ್ಳೆಯದು. ಸ್ವರ್ಗದ ಕನಸನ್ನ ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯ ಎಂದು. ಆದರೆ ಇಷ್ಟನ್ನೇ ಜೀವನದಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರ ಮನಸ್ಸನ್ನು ಕೂಡ ನೋಯಿಸುವುದಕ್ಕೆ ಹೋಗಲೇಬಾರದು. ನಾವು ಇತರರ ಮನಸ್ಸನ್ನು ನೋಯಿಸಿದರೆ ದೇವರು ನಮ್ಮ ಮನಸ್ಸನ್ನು ಕೂಡ ನೋಯಿಸುತ್ತಾನೆ. ಇದು ಮಾತ್ರ ಸತ್ಯ. ಇದನ್ನು ಅರಿತು ಜೀವನವನ್ನು ಮಾಡಿ. ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರನ್ನು ಹಾಕಿಸಬೇಡ. ಉಳಿದೆಲ್ಲವನ್ನ ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದ್ದಲ್ಲ, ಪದವಿ ದೊಡ್ಡದ್ದಲ್ಲ, ಹಣ ಇದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡುತ್ತಾನೆಯೋ, ಯಾರು ಮನುಷ್ಯತ್ವಕ್ಕೆ ಹೆಗಲನ್ನು ಕೊಡುತ್ತಾನೆಯೋ ಅವನೇ ದೊಡ್ಡವನು. ಮನುಷ್ಯತ್ವದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಮ್ಮೆ ಅರ್ಜುನನು ಕೇಳುತ್ತಾನೆ, ಎಲ್ಲವೂ ಕೂಡ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಕೃಷ್ಣ ಪರಮಾತ್ಮನು ನಗು ನಗುತ್ತಾ ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ. ಯಾರಿಗೆ ಗೊತ್ತು ಆ ವ್ಯಕ್ತಿ ಪ್ರಯತ್ನವನ್ನ ಪಟ್ಟಾಗ ಮಾತ್ರ ಅದು ಅವನಿಗೆ ಸಿಗುತ್ತದೆ ಎಂದು ಅವನ ಹಣೆಯಲ್ಲಿಯೇ ಬರೆದಿದ್ದರೆ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ಪ್ರಯತ್ನ ಪಟ್ಟಾಗಲೇ ಬದುಕಿನಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಯಾವ ವ್ಯಕ್ತಿ ನಿರಂತರವಾಗಿ ಪ್ರಯತ್ನವನ್ನು ಪಡುತ್ತಾನೆಯೋ ಅವನು ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಯಾವ ವ್ಯಕ್ತಿಯು ಪ್ರಯತ್ನವನ್ನೇ ಪಡುವುದಿಲ್ಲವೋ ಅವನು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಒಳ್ಳೆಯ ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಆ ದೇವರು ಶ್ರೀಕೃಷ್ಣನು ಕರುಣಿಸಿಯೇ ಕರುಣಿಸುತ್ತಾನೆ. ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯವನ್ನ ಮಾಡಿದರೆ ಅನ್ಯಾಯಕ್ಕೆ ಒಳಗಾದವರ ಸೇಡಿನ ಭಾರವನ್ನು ಭಗವಂತನು ಹೊರುವನು. ನಿನ್ನ ಕೆಟ್ಟ ಸಮಯದಲ್ಲಿ ಅವನು ಕೊಡುವಂತಹ ಏಟಿಗೆ ನೀನು ಸಿದ್ಧನಾಗಿ ಇರಬೇಕು. ಅನ್ಯಾಯವನ್ನ ಯಾರಿಗೂ ಕೂಡ ಮಾಡಬೇಡಿ. ಅದು ಎಂದಿಗೂ ಕೂಡ ನಿಮಗೆ ಮರುಕಳಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಒಡ್ಡುವವರು ಬೇರೆ. ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಇದೇ ಅಲ್ಲವೇ ನಿಜ ಸಂಸ್ಕಾರ ಎಂದರೆ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿ ಇದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲವೆಂದರೆ ಧರ್ಮ ಎನ್ನುವುದು ಸೋಲುವುದು, ಅಧರ್ಮ ಎನ್ನುವುದು ಗೆಲುವನ್ನು ಸಾಧಿಸುವುದು. ಯಾವಾಗಲೂ ಕೂಡ ಬದುಕಿನಲ್ಲಿ ಧರ್ಮ ಎನ್ನುವುದೇ ಮೇಲುಗೈಯನ್ನು ಸಾಧಿಸಬೇಕು, ಅಧರ್ಮ ಎನ್ನುವುದು ಸೋಲಬೇಕು. ನೀವು ಧರ್ಮದ ಪಕ್ಷದಲ್ಲಿ ಇರಿ, ಧರ್ಮವನ್ನೇ ಮೈಗೂಡಿಸಿಕೊಳ್ಳಿ. ಆಗ ಧರ್ಮವೇ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಬದುಕಿನ ಅರ್ಥ ಏನು ಅಂತ ಒಂದು ಮುಸ್ಸಂಜೆ ಕೃಷ್ಣನನ್ನ ಅರ್ಜುನನು ಕೇಳುತ್ತಾನೆ. ಕೃಷ್ಣನು ಈ ರೀತಿಯಾಗಿ ಉತ್ತರವನ್ನು ಹೇಳುತ್ತಾನೆ. ದೂರದಲ್ಲಿ ಹಾರುತ್ತಿದ್ದಂತಹ ಹಕ್ಕಿಯನ್ನು ತೋರಿಸಿ ಅದನ್ನು ಒಡೆದು ಉರುಳಿಸು ಅನ್ನುತ್ತಾನೆ. ಅರ್ಜುನನು ಕ್ಷಣಾರ್ಧದಲ್ಲಿ ಅದನ್ನು ಒಡೆದು ಉರುಳಿಸುತ್ತಾನೆ. ಒಂದು ವೇಳೆ ನಮ್ಮ ಸಂಭಾಷಣೆಯನ್ನು ಅದು ಕೇಳಿಸಿಕೊಂಡಿದ್ದರೆ ಆತಂಕ, ಭಯ ಮತ್ತು ತಪ್ಪಿಸಿಕೊಳ್ಳುವ ಹಪಾಹಪಿಗೆ ಸಿಲುಕುತ್ತಿತ್ತು. ನಾವು ಎಷ್ಟೇ ಜೀವನದ ಅರ್ಥ ಮಾಡಿಕೊಳ್ಳುತ್ತಾ
ಹೋದಂತೆ ಆತಂಕ, ಭಯ ಯಾವುದರಿಂದಲೂ ಕೂಡ ತಪ್ಪಿಸಿಕೊಳ್ಳುವ ಅಪಹಪಿಗೆ ಸಿಲುಕುತ್ತೇವೆ. ಹಾರುತ್ತಿರಬೇಕು. ಬಾಣ ಬಂದು ಬೀಳುವ ತನಕ ಆಕಾಶ ಎನ್ನುವುದು ನಮ್ಮದೇ ಆಗಿರಬೇಕು. ಬಾಣವನ್ನ ಬಿಡುವವರು ಬಿಡುತ್ತಾರೆ, ಆದರೆ ಅದನ್ನ ಹೇಗೆ ತಪ್ಪಿಸಿಕೊಳ್ಳಬೇಕು ಎನ್ನುವುದು ನಾವು ನಿರ್ಧರಿಸಬೇಕು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸುಂದರವಾಗಿರುವಂತಹ ಸಂದೇಶವನ್ನ ಬರಿ. ಅದು ಹೇಗಿರಬೇಕು ಅಂದರೆ, ದುಃಖದಲ್ಲಿ ಇದ್ದಾಗ ಓದಿದರೆ ಖುಷಿಯಾಗಬೇಕು, ಖುಷಿಯಲ್ಲಿ ಇದ್ದಾಗ ಓದಿದರೆ ದುಃಖವಾಗಬೇಕು. ಆಗ ಕೃಷ್ಣ ಪರಮಾತ್ಮನು ಬರೆದ, ಈ ಸಮಯ ಎನ್ನುವುದು ಕಳೆದು ಹೋಗುವುದು ಎಂದು. ಜೀವನವೂ ಕೂಡ ಹಾಗೆ. ಸಮಸ್ಯೆ, ನೋವು, ದುಃಖ, ಮನಸ್ಥಿತಿ ಎಲ್ಲವೂ ಕೂಡ ಇದ್ದರೂ ಕೂಡ ಅವು ಕ್ಷಣಿಕ. ಸಮಯದಂತೆ ಅವು ಕಳೆದು ಹೋಗುತ್ತವೆ. ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಕೆಲಸಗಳನ್ನು ನಾವು ಮಾಡುತ್ತಾ ಮುಂದುವರಿಯಬೇಕು. ಉಳಿದಿರುವುದನ್ನು ಆ ಪರಮಾತ್ಮ ಶ್ರೀಕೃಷ್ಣನೇ ನೋಡಿಕೊಳ್ಳುತ್ತಾನೆ. ಗೌರವ ಕೊಟ್ಟು ಮಾತನಾಡುತ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರನ್ನ ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರು ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆಯೋ ಅವನು ಎಂದಿಗೂ ಕೂಡ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ. ಕೆಟ್ಟ ದಿನಗಳ ಪಾಠ ಎನ್ನುವುದು ಆತನಿಗೆ ಆ ರೀತಿಯಾಗಿ ಪಾಠವನ್ನು ಮಾಡಿರುತ್ತವೆ. ಹಾಗಾಗಿ ಬದುಕಿನಲ್ಲಿ ಎಲ್ಲ ದಿನಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ. ಇಂದು ನಿಮಗೆ ಕಷ್ಟದ ದಿನಗಳು ಬಂದಿರಬಹುದು, ಆದರೆ ನಾಳೆಯ ದಿವಸ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಆ ಒಳ್ಳೆಯ ದಿನಗಳಿಗೋಸ್ಕರ ನೀವು ಕಾಯಬೇಕು, ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು. ತಾಳ್ಮೆಯೊಂದೇ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಹಕಾರವನ್ನು ನೀಡುವುದು. ಎಷ್ಟು ತಾಳ್ಮೆಯನ್ನು ತೆಗೆದುಕೊಳ್ಳುತ್ತೀರೋ ಅಷ್ಟು ಅಗ್ರವಾಗಿರುವಂತಹ ಸ್ಥಾನಕ್ಕೆ ಏರುತ್ತೀರಾ. ಯಾರೇ ಬಂದು ಏನೇ ಅಂದರೂ ಕೂಡ ಅನಿಸಿಕೊಳ್ಳಿ, ಏಕೆಂದರೆ ಸಮಯ ನೋಡಿ, ಸಮಯ ನಿಮಗೂ ಕೂಡ ಬಂದೇ ಬರುತ್ತದೆ. ಆಗ ಅಂದವರಿಗೆ ಅನಿಸಿಕೊಳ್ಳುವ ಹಾಗೆ ಆ ಪರಮಾತ್ಮನು ಮಾಡಿಕೊಳ್ಳುತ್ತಾನೆ. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳಲು ಐಶ್ವರ್ಯವನ್ನು ಕಳೆಯುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕೂಡ ಕಳೆದುಕೊಳ್ಳುತ್ತಾನೆ. ಇಷ್ಟೇ ಜೀವನ. ಜೀವನವೇ ಹಾಗೆ. ನಾವು ಅಂದುಕೊಂಡಂತೆ ಏನೂ ಕೂಡ ಇರುವುದಿಲ್ಲ. ಎಲ್ಲವೂ ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ಸಾಗುವುದು. ಐಶ್ವರ್ಯ, ಆಯಸ್ಸು ಎಲ್ಲವೂ ಕೂಡ ಅವನಿಗೆ ಬಿಟ್ಟಿರುವ ವಿಚಾರ. ಸಂಪೂರ್ಣವಾಗಿ ಜಗತ್ತನ್ನು ಗೆಲ್ಲಬಹುದು. ಸಂಸ್ಕಾರವೊಂದು ನಮ್ಮ ಬಳಿಗೆ ಇದ್ದರೆ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು. ಅಹಂಕಾರವೊಂದು ನಮ್ಮ ಬಳಿಗೆ ಇದ್ದರೆ, ಅಹಂಕಾರ ಎಂದಿಗೂ ಯಾವ ವ್ಯಕ್ತಿಗೂ ಒಳ್ಳೆಯದಲ್ಲ. ಅಹಂಕಾರ ಒಂದು ಇದ್ದರೆ ನೀವು ಎಷ್ಟೇ ಸಂಪಾದನೆಯನ್ನ ಮಾಡಿಕೊಂಡು ಇದ್ದರೂ ಕೂಡ ಅದನ್ನೆಲ್ಲವನ್ನ ಕಳೆದುಕೊಳ್ಳುತ್ತೀರಾ. ಸ್ವಾರ್ಥದ ಕಾರಣದಿಂದ ನಮ್ಮ ಮನಸ್ಸಿನ ಒಳಗೆ ಉತ್ಪತ್ತಿ ಆಗುವಂತಹ ಕಾಮ, ಕ್ರೋಧ, ಲೋಭ, ಲೋಹ, ಅಹಂಕಾರ ಇವೇ ನಮ್ಮ ಪರ ವೈರಿಗಳು. ಆಕಾಶದೆತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತಿಗೂ ಕೂಡ ಅಹಂಕಾರ ಪಡುವುದೇ ಇಲ್ಲ. ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಎನ್ನುವುದೇ ಇಲ್ಲ ಎಂದು. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನೇ ದಾಟುತ್ತಾನೆ. ಏಕೆಂದರೆ ಮನುಷ್ಯ ಮರೆತಿದ್ದಾನೆ ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು ಅರಿತಾಗ ಮಾತ್ರ ಅಹಂಕಾರ ಎನ್ನುವುದು ನಮ್ಮ ಬಳಿಗೆ ಬರುವುದಿಲ್ಲ. ಬಲ ಇದೆ ಅಂತ ಅಹಂಕಾರ ಪಡಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಒಂಟಿ ಆದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೆ ಇಡೀ ಜಗತ್ತಿಗೆ ಅವರು ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿ ಆದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಏನು ಎನ್ನುವುದು ತಿಳಿಯುವುದು.
ಒಂಟಿತನ ಅಷ್ಟು ಮಹತ್ವವನ್ನು ಕೊಡುತ್ತದೆ ಜೀವನಕ್ಕೆ. ಎಲ್ಲವನ್ನೂ ಕೂಡ ಕಲಿಸುತ್ತದೆ ಜೀವನದಲ್ಲಿ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೆ ಏನು, ಅದು ನಮಗೆ ಒಂದು ತುತ್ತು ಅನ್ನವನ್ನು ಕೊಡುತ್ತಾ ಇದ್ದರೆ ಅದರ ಮೇಲೆ ಗೌರವ ಇರಲಿ. ಗೌರವ ಅನ್ನದ ಮೇಲೆ ಇರಲಿ. ಆ ಅನ್ನವೇ ನಿಮ್ಮನ್ನು ಉನ್ನತವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಯಾರೋ ಕೊಟ್ಟಿರುವುದನ್ನು ಯಾರೋ ತಿನ್ನುವುದಿಲ್ಲ. ಆತನ ಹಣೆ ಬರಹದಲ್ಲಿ ಬರೆದಿದ್ದನ್ನು ಮಾತ್ರ ಆತ ತಿನ್ನುತ್ತಾನೆ. ಹಾಗಾಗಿ ನಾವು ಕೊಟ್ಟೆವು, ನೀವು ಕೊಟ್ಟೆವು, ನಮ್ಮಿಂದಲೇ ಅವರು ಊಟವನ್ನು ಮಾಡುತ್ತಿದ್ದಾರೆ ಎಂದು ಬೀಗಬೇಡ. ಆತನ ಹಣೆ ಬರಹದಲ್ಲಿ ಇರುವುದನ್ನು ಮಾತ್ರ ಆತ ಸ್ವೀಕರಿಸುತ್ತಾ ಇದ್ದಾನೆ, ತಿನ್ನುತ್ತಾ ಇದ್ದಾನೆ. ಅದನ್ನು ಹೊರತುಪಡಿಸಿ ನೀನು ಕೊಟ್ಟಿರುವುದನ್ನು ಅಲ್ಲವೇ ಅಲ್ಲ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಮನುಷ್ಯ ಕಲಿಯಬೇಕು. ಆಗ ಯಾವುದೇ ಸಂಬಂಧಗಳು ಹಾಳಾಗುವುದೇ ಇಲ್ಲ. ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು ಅನ್ನುವುದೇ ಆದರೆ ಕೆಲವೊಮ್ಮೆ ಈ ಸೂತ್ರವನ್ನು ನಾವು ಅನುಸರಿಸಲೇಬೇಕು. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿರುವಂತಹ ಕಣ್ಣೀರು ಯಾವತ್ತಿಗೂ ವ್ಯರ್ಥ ಆಗುವುದೇ ಇಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತಿಗೂ ಕೂಡ ಉದ್ಧಾರ ಆಗಿರುವಂತಹ ಇತಿಹಾಸವೇ ಇಲ್ಲ. ಚಿಂತಿಸಬೇಡ, ತಾಳ್ಮೆಯಿಂದ ಕಾಯಬೇಕು. ನಾನು ನಿನ್ನ ಎಲ್ಲ ನೋವಿಗೆ ಪರಿಹಾರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನಲ್ಲಿ ನಂಬಿಕೆಯನ್ನಾಗಿಡಿ. ಆತ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಮೋಸಕ್ಕೆ ಸಾವು ಇಲ್ಲ. ಏಕೆಂದರೆ ನಿನ್ನಿಂದ ಇನ್ನೊಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೂ ಕೂಡ ಮೋಸವಾಗುವುದು ಖಚಿತ. ಮೋಸ ಅನ್ನುವುದು ಆ ದೇವರಿಗೆ ಬಿಟ್ಟಿದ್ದಲ್ಲ, ಇನ್ನು ಈ ನರ ಮಾನವರಿಗೆ ಬಿಡುತ್ತದೆಯೇ? ಅದು ಸಾಧ್ಯವೇ ಇಲ್ಲ. ಮೋಸ ಹೋದೆ ಎಂದು ಅಳಬೇಡ. ನಿನ್ನ ತಾಳ್ಮೆಗೆ ಉತ್ತರ ಸಿಕ್ಕೇ ಸಿಗುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಬೇಡ. ತಾಳ್ಮೆ ಎನ್ನುವುದು ಇರಲಿ ಜೀವನದಲ್ಲಿ. ಪದೇ ಪದೇ ಕೆಟ್ಟದ್ದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಾ ಇದ್ದಾರೆ ಎಂದು ಅಳಬೇಡ. ತುಳಿದವರನ್ನ ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ಚಿಂತಿಸದಿರು, ನಂಬಿಕೆಗಿಡು ಭಗವಂತನಲ್ಲಿ. ನಿನಗೂ ಒಳ್ಳೆಯ ದಿನ ಬಂದೇ ಬರುತ್ತದೆ. ಕೃಷ್ಣ ಪರಮಾತ್ಮನಲ್ಲಿ ನಂಬಿಕೆಯನ್ನಾಗಿಡು. ನಂಬಿಕೆಯನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಆ ಪರಮಾತ್ಮ ಶ್ರೀಕೃಷ್ಣನು ಮಾಡಿಯೇ ತೀರುತ್ತಾನೆ. ನೀನು ಅನುಭವಿಸುವಂತಹ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠವನ್ನು ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವಂತಹ ಶಕ್ತಿಯನ್ನು ಹೊಂದಿದೆ. ನೀನು ಎಷ್ಟೇ ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟು ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ, ನಿನ್ನ ನೋವಿಗೂ ಬೆಲೆ ಖಂಡಿತ ಇಲ್ಲಿ ಸಿಕ್ಕೇ ಸಿಗುತ್ತದೆ. ಭಗವಂತನ ಮೇಲೆ ನಂಬಿಕೆಯನ್ನಾಗಿಡು. ಆತ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ಯಾರಿಗೂ ಭಾರವಾಗಿ ಬದುಕಬೇಡ. ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆಯೇ ನೀನು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಮನಸ್ಸು ಮಾಡಿ ನೋಡು, ಎಲ್ಲವೂ ಸಾಧ್ಯ. ಅಸಾಧ್ಯ ಯಾವುದೂ ಕೂಡ ಇಲ್ಲ ಈ ಭೂಮಿಯ ಮೇಲೆ. ಹಾಗಾಗಿ ಬದುಕನ್ನು ನಿಮ್ಮ ಇಷ್ಟದಂತೆ ಬದುಕಿ, ಎಲ್ಲವೂ ಕೂಡ ಸಾಧ್ಯವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡುವುದರ ಮೂಲಕ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ನಿಮ್ಮ ಬಳಿಗೆ ತರುವವರೆಗೂ ಧನ್ಯವಾದ. ಕರುನಾಡಿಗೆ.